ಓಂ ಮೃತ್ಯುಂಜಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಜಾತಸ್ಯ ಮರಣಂ ಧ್ರುವಂ, ಎಲ್ಲರೂ ಸಾಯಲೇಬೇಕು. ಆದರೆ ನಾವು ಇವತ್ತಿನ ದಿವಸ ಏನಾಗಿದೆ, ಯಾರೇ ದೈವಾಧೀನರಾದಾಗ ಅಥವಾ ಯಾರೇ ಸ್ವರ್ಗಸ್ಥರಾದಾಗ ಅಥವಾ ಯಾರೇ ವೈಕುಂಠ ಪ್ರಯಾಣ ಬೆಳೆಸಿದಾಗ ಈ ರೀತಿಯ ಹೇಳೋ ಮಾತುಗಳಲ್ಲಿ ನಾವೇನಾಗುತ್ತೆ, ಆ ತಿಥಿ ಊಟ ಅಂತ ಕರಿತೀವಿ. ತಿಥಿ ಊಟಗಳನ್ನು, ತಿಥಿಯ ಆಹಾರವನ್ನು ಸೇವನೆ ಮಾಡ್ಬೋದಾ, ಹೋಗಬೋದಾ ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಉದ್ಭವ ಆಗ್ತಾ ಇರುತ್ತೆ. ಯಾವುದೇ ವ್ಯಕ್ತಿ, ಅದು ಬಂಧುಗಳಾಗ್ಬೋದು, ಸ್ನೇಹಿತರಾಗ್ಬೋದು, ಪರಿಚಿತರಾಗ್ಬೋದು, ಅಥವಾ ಯಾರೇ ಒಂದು ದೈವಾಧೀನರಾದಂತಹ ಸಂದರ್ಭದಲ್ಲಿ ತಿಥಿಯ ಆಹಾರವನ್ನು ಎಷ್ಟೋ ಜನ ನಮಗೂ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅದು ಸೇವಿಸಬಹುದಾ, ಊಟ ಮಾಡಬಹುದಾ ಅಂತಕ್ಕಂಥದ್ದಿರುತ್ತೆ. ಆದರೆ ಇವತ್ತಿನ ದಿವಸ ಏನಾಗುತ್ತೆ, ಯಾವುದೇ ವ್ಯಕ್ತಿ ದೇಹತ್ಯಾಗವನ್ನು ಇಲ್ಲಿಂದ ಆತ್ಮ ಹೊರಟಂತಹ ಸಂದರ್ಭ, ಅದು 3 ದಿನಗಳ ಒಂದು ಕಾರ್ಯಕ್ರಮ ಮಾಡಿಕೊಳ್ತಕ್ಕಂಥದ್ದು. ಹಾಗೆ 3 ದಿನ ಆದಮೇಲೆ 11 ದಿನದ ಒಂದು ಕಾರ್ಯಕ್ರಮವನ್ನು ಎಲ್ಲ ಬಂಧು ವರ್ಗದವ್ರನ್ನ ಕರೆದು ಅಲ್ಲಿ ಅವರ ಒಂದು ನೆನಪಿನ ವಿಷಯದಲ್ಲಿ ಅವರಿಗೆ ಪೂಜೆ ಮಾಡಿ ಆ ಫೋಟೋ ಇಟ್ಟು ಅವರ ನೆನಪನ್ನು ಮರುಕಳಿಸ್ಕೊಂಡು ಅವರ ಬಗ್ಗೆ ಹೇಳಿ ಮತ್ತೆ ಒಂದು ಆಹಾರ ಸೇವನೆ ಮಾಡಿ ಬರ್ತಕ್ಕಂಥ ಪದ್ಧತಿ ಇರುತ್ತೆ. ಇದನ್ನೇ ನಾವು ತಿಥಿ ಊಟ ಅಂತ ಕರಿತೀವಿ. ಆದರೆ ಈ 11 ದಿನದ ತಿಥಿ ಊಟಕ್ಕೆ ಎಷ್ಟೋ ಅಬ್ಜೆಕ್ಷನ್ಸ್ ಇದೆ. ಎಷ್ಟೋ ಜನ ಇದಕ್ಕೆ ಹೋಗಲ್ಲ ಅಂತಾರೆ, ಬರಲ್ಲ ಅಂತಾರೆ, ಇದೆಲ್ಲ ಅಂತಾರೆ. ಆದರೆ ಇವತ್ತಿನ ಪ್ರಶ್ನೆ ಏನು, ಆ ಆಹಾರವನ್ನು ಸೇವನೆ ಮಾಡಬಹುದಾ ಅಂತಕ್ಕಂತಹ ಮಾತು ಇರುತ್ತೆ. ಇವತ್ತು ನಮ್ಮಲ್ಲಿ ಏನಾಗುತ್ತೆ, ಎಷ್ಟೋ ಜನ ಸೂತಕ ಅಂತ ಕರಿತೀವಿ. ಆ ಸೂತಕ ಅಂತಕ್ಕಂಥದ್ದು ಆ ಕುಟುಂಬ ವರ್ಗದವರಿಗೆ 3 ದಿನ ಅಥವಾ 11 ದಿನ ಸೂತಕ ಇರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಆದರೆ ಇವತ್ತಿನ ದಿನ 11ನೇ ದಿನಕ್ಕೆ ಹೋದಂತಹ ನಾವು ಬಂಧುಗಳಾಗಿರ್ಬೋದು ಅಥವಾ ಅವರ ಸಂಬಂಧಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಲ್ಲಿ ಆಹಾರ ಸೇವನೆ ಅದೇನಾದರೂ ಕಂಟಕನ, ತೊಂದರೆನ ಆಧ್ಯಾತ್ಮಿಕವಾಗಿ ಅಂದಾಗ ಅದರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ. ಹಾಗಾಗಿ ತಿಥಿಯ ಊಟ, ತಿಥಿಯ ಆಹಾರ ಅಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಅದೃಷ್ಟ ಹೊರಟೋಗುತ್ತಾ? ಇಲ್ಲ. ನಮಗೇನಾದರೂ ತೊಂದರೆಗಳು ಬರುತ್ತಾ? ಸಂಬಂಧವೇ ಇಲ್ಲ. ಇದು ಇನ್ನೂ ಆ ವ್ಯಕ್ತಿ ನಮ್ಮ ಜೊತೆ ಇದ್ದಂತಹ ಬಾಂಧವ್ಯ, ನಾವೆಷ್ಟೋ ಸರಿ ಎಲ್ಲರೂ ಆರೋಗ್ಯವಾಗಿದ್ದಾಗ, ಎಲ್ಲರೂ ಚೆನ್ನಾಗಿದ್ದಾಗ ಮನೆಗೆ ಬಂದಾಗ ನಾವೇನು ಮಾಡ್ತೀವಿ, ಕಾಫಿ ಕೊಡ್ತೀವಿ, ನೀರು ಕೊಡ್ತೀವಿ, ಆಹಾರ ಕೊಡ್ತೀವಿ, ಸ್ವಲ್ಪ ಹೊತ್ತು ಕುಳಿಸ್ಕೊಳ್ತೀವಿ, ಇದೆಲ್ಲ ಮಾಡ್ತೀವಿ. ಆದರೆ ಆ ವ್ಯಕ್ತಿ ಇವತ್ತು ಅಲ್ಲಿಲ್ಲ. ಆತನ ನೆನಪಿನಲ್ಲಿ, ಆತನ ಹೆಸರಿನಲ್ಲಿ ಇವತ್ತು ಅಲ್ಲಿ ಅನ್ನವನ್ನು ಅಥವಾ ಆಹಾರವನ್ನು ಕೊಡ್ತಾ ಇದ್ದಾರೆ. ಆ ಆತ್ಮಕ್ಕೆ ನಿಮ್ಮ ಬಾಂಧವ್ಯ, ಆ ಆತ್ಮ ನಿಮಗಿನ್ನೂ ಧನಾತ್ಮಕವಾದ ಆಶೀರ್ವಾದವನ್ನು, ಅದು ಮಗುವಾಗಿರಲಿ, ಹುಡುಗ ಆಗಿರಲಿ, ದೊಡ್ಡವರಾಗಿರಲಿ, ವಯಸ್ಸಾಗಿರಲಿ ಅಥವಾ ಅನಾರೋಗ್ಯದಿಂದ ಹೋಗಿರಲಿ, ಆಕಸ್ಮಿಕವಾಗಿ ಹೋಗಿದ್ದರೂ ಕೂಡ ಆ ಆತ್ಮದ ಬಾಂಧವ್ಯ ನಿಮಗೆ ಭೌತಿಕವಾಗಿ ಇತ್ತಲ್ವ, ದೇಹ ಇದ್ದಾಗಿತ್ತಲ್ವ. ಆ ದೇಹ ಇದ್ದಾಗಿಲ್ಲ ಈಗ ಆತ್ಮ. ಆದರೂ ಕೂಡ ಅದು ನಿಮ್ಮನ್ನು ಹರಿಸುತ್ತೆ. ನನ್ನ ಕಾರ್ಯಕ್ರಮದಲ್ಲಿ ಬಂದು ನೀನು ನನಗೆ ನಾನು ಹೊರಡ್ತಾ ಇರ್ತಕ್ಕಂಥ ಸಂದರ್ಭ ನಿನ್ನ ಮನಸ್ಸು ತೃಪ್ತಿ ಆಯ್ತಲ್ಲಪ್ಪ, ನಾನು ಸಂತೋಷವಾಗಿರ್ತೀನಿ ಅಂತಕ್ಕಂಥ ಮಾತು ಬರುತ್ತೆ. ಹಾಗಾಗಿ ತಿಥಿಯ ಊಟ, ತಿಥಿಯ ಆಹಾರ, ಎಷ್ಟೋ ಜನ ತಿಥಿಗೆ ಹೋದ್ವಿ ಆಕ್ಸಿಡೆಂಟ್ ಆಯಿತು, ತಿಥಿಗೆ ಹೋದ್ವಿ ನಮಗೆ ಆರೋಗ್ಯ ಕೆಟ್ಟೋಯ್ತು, ತಿಥಿಗೆ ಹೋದ್ವಿ ನಮಗೇನೋ ಆಯಿತು ಅಂದರೆ ಇದೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಿರೋದು ಅಲ್ಲ. ಗರುಡ ಪುರಾಣದಲ್ಲಿ ಇದರ ಬಗ್ಗೆ ನಾವು ಉಲ್ಲೇಖವನ್ನು ಇದನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಅಲ್ಲಿ ಕೊಡ್ತಕ್ಕಂಥ ಒಂದು ತೊಟ್ಟು ನೀರಾಗಲಿ, ತೀರ್ಥ ಆಗಲಿ, ಪ್ರಸಾದ ಆಗಲಿ, ಏನೇ ಕೊಟ್ಟರೂ ಕೂಡ ಅದು ಯಾವುದೇ ರೀತಿಯಿಂದ ಅದು ನಮಗೆ ರಿಯಾಕ್ಷನ್ ಆಗೋದಿಲ್ಲ. ಹಾಗಾಗಿ ಈ 11ನೇ ದಿನದ ತಿಥಿ ಇರ್ಬೋದು ಅಥವಾ ವಾರ್ಷಿಕ ತಿಥಿಗಳಿರ್ಬೋದು, ಇವುಗಳಿಗೆ ಇನ್ನೂ ಹೋಗಿ ಬಂದಾಗ ಇನ್ನೂ ತುಂಬ ಹಿರಿಯರನ್ನ ಕೇಳಿ, ನೀವು ತಿಥಿ ಊಟಕ್ಕೆ ಹೋಗಿ ಬಂದ್ರಾ, ನಿಮ್ಮಲ್ಲಿರ್ತಕ್ಕಂಥ ಎಷ್ಟೋ ದೋಷಗಳು ಹೊರಟೋಯ್ತು ಅಂತಕ್ಕಂಥ ಮಾತುಗಳನ್ನು ಎಷ್ಟೋ ಜನ ಬುದ್ಧಿಜೀವಿಗಳು ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿ ಈ ಪ್ರಶ್ನೆಗೆ ಎಲ್ಲೂ ಕೂಡ ತಿಥಿಯ ಊಟ ಹಾನಿಕರ ಅಲ್ಲ, ತಿಥಿಯ ಊಟ ತೊಂದರೆ ಅಲ್ಲ. ತಿಥಿಯ ಊಟವನ್ನು ಸೇವನೆ ಮಾಡಿ ಅಥವಾ ಏನೋ ನಮಗೆ ಬೇರೆ ಆಗಿಬಿಡುತ್ತೆ ಅಂತಕ್ಕಂಥ ಕೆಟ್ಟ ಅಭಿಪ್ರಾಯಗಳು ನಮ್ಮಲ್ಲಿ ಬೇಡ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.